ಸೊ ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಂಗೆ ಅನ್ಸುತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿಲ್ಲ ಅಂದರೆ ಅಂತ ಕೆಡ್ಸ್ಕೊಬಿಡಿ. ಇವತ್ತಿಲ್ಲ ಅಂದರೆ ನಾಳೆ ಪ್ಲಸ್ ಹೊರಗುತ್ತೆ. ಹೊಸ ದಿನ ಹೊಸ ಆರಂಭ ನಿಮ್ಮೆಲ್ಲರ ಜೊತೆ. ಸೊ ಇವತ್ತು ನೀವು ಬೆಳಗ್ಗೆ ನೋಡ್ತೀರಾ, ನಾನು ಊರಿಗೆ ಬಂದಿದ್ದೀನಿ. ಊರು ಅಂದರೆ ನಮ್ಮ ತುಮಕೂರಿಗೆ ಬಂದಿದ್ದೀನಿ. ನೋಡಿ, ಫುಲ್ಲು ಹಳ್ಳಿ ವಾತಾವರಣ ಫಸ್ಟ್ ಟೈಮು. ಈಗ ಟೈಮ್ ಬಂದ್ಬಿಟ್ಟು 5:40 ನಾವು ವ್ಲಾಗ್ ಸ್ಟಾರ್ಟ್ ಮಾಡೋದು ಬನ್ನಿ. ಇವತ್ತು ನಾನು ಸಿದ್ರಬೆಟ್ಟ ಬಂದಿದ್ದೀನಿ, ನಮ್ಮ ಮನೆ ದೇವರು ಅಂತಾರೆ. ಸೊ ಅಲ್ಲಿ ಬಂದಿದ್ದೀನಿ ನೋಡಿ, ತೋರಿಸಿನ ಬೆಟ್ಟ ಇದೆ. ಈಗ ಬೆಟ್ಟ ಈ ಬೆಟ್ಟನ ಹತ್ತಬೇಕು. ನಾನು ಒಂದು ಚಾಲೆಂಜ್ ಮಾಡಬೇಕಂತ ಇದ್ದೀನಿ. ಚಾಲೆಂಜ್ ಕೈ ಮುಕ್ಕೊಂಬಿಟ್ಟಿದೆ ಥಿಂಗ್ಸ್. ಸೊ ಈಗ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಸಣ್ಣದಾಗಿ ಚಾಲೆಂಜ್ ಮಾಡ್ಬೇಕಂತ ಇದ್ದೀನಿ. ಏನಿಲ್ಲ, ಒಂದು ಸ್ಟಾಪ್ ಸಿಕ್ಬಿಟ್ಟು ಇಲ್ಲಿಂದ ಬೆಟ್ಟ ತುಂಬ ಎತ್ತರ ಇದೆ ಅಂತಾರೆ. ನಾನು ಚಿಕ್ಕ ವಯಸ್ಸಿಂದ ಎಲ್ಲೂ ಬರ್ತಾಯಿದ್ದೀನಿ. ಸೊ ನನಗೂ ಗೊತ್ತು ತುಂಬ ಎತ್ತರ ಇದೆ. ಎಷ್ಟು ನಿಮಿಷದಲ್ಲೇ ಇದು ಹತ್ತಕ್ಕಾಗತ್ತೆ ಅಂತ ನೋಡಬೇಕು. ಸೊ ಈಗ ಸ್ಟಾಪ್ ವಾಚ್ ಇಟ್ಬಿಟ್ಟು ಟ್ರೈ ಮಾಡೋಣ. ಸ್ಟಾಪ್ ವಾಚ್ ಇಟ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋ ಫುಲ್ ನೋಡಿ, ಎಲ್ಲ ಇನ್ನೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಬೇಕಾದ್ರೆ ಟೈಮ್ ಲ್ಯಾಪ್ಸಲ್ಲಿ ಹಾಕಿರ್ತೀನಿ, ಅದು ಮಾತ್ರ ಸ್ಕಿಪ್ ಮಾಡಿ. ಸೊ ಡಾರ್ಲಿಂಗ್ಸ್, ಮೆಟ್ಲ ನೋಡ್ಕೊಳ್ಳಿ. ಆತನ ಗಂಟೆನಿಲ್ಲ, ಇಲ್ಲಿದೆ. ಓಂ ನಮಃ ಶಿವಾಯ. ಈಗ ನಾನು ಇದು ನನಗೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡ್ಬಿಟ್ಟು ಮಗ ಬರ. ಈಗ ಸ್ಟಾರ್ಟು ಹಿಂಗೆ ಇದು ಎಲ್ಲ ಕಟ್ ಮಾಡಿಬಿಟ್ಟು ನಾನು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಸರಿನಾ? ಹಾಕ್ಬಿಟ್ಟು ಸೀದಾ ಮೇಲೆ ಹತ್ಬಿಟ್ಟು ತೋರ್ಸೋಣ. ಆಲ್ರೆಡಿ ಜನ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನಾನೇ ಈಗ ಸ್ವಲ್ಪ ಲೇಟ್ ಆಗಿಬಿಟ್ಟೆ. ಆ್ಯಕ್ಚುಲಿ ಫಸ್ಟ್ ನಾನು ಹತ್ತಬೇಕಿತ್ತು, ನಾನು ವೀಡಿಯೋ ಮಾಡ್ಕೋಬೇಕಲ್ಲ, ಅದಕ್ಕೆ. ಬನ್ನಿ ಹೋಗೋಣ. ಈಗ ಟೈಮ್ ಲ್ಯಾಪ್ಸ್ಗೆ ಹಾಕ್ತೀನಿ, ಹಂಗೆ ವೀಡಿಯೋ ಮಾಡ್ತಾ ಇರ್ತೀನಿ, ಸರಿನಾ? ಇದು ಟೈಮ್ ಲ್ಯಾಪ್ಸ್ ಬಂದುಬಿಟ್ಟು ಮಾಂಟೇಜಲ್ಲಿ ಬರುತ್ತೆ. ಸೊ ಎಂಜಾಯ್ ಮಾಡಿ. ಆಮೇಲೆ ಸ್ವಲ್ಪ ನನ್ನ ಕೂದಲನ್ನ ಈ ನಡುವೆ ಸ್ವಲ್ಪ ಇಗ್ನೋರ್ ಮಾಡಿ. ಚೆನ್ನಾಗಿಲ್ಲ, ಆದಷ್ಟು ಬೇಗ ಸೆಟ್ ಮಾಡ್ಸೋಣ. ಈಗ ಸ್ವಲ್ಪ ಇಗ್ನೋರ್ ಮಾಡಿ, ಸರಿನಾ? ಹಂಗೆ ಅಯ್ಯೋ ಇಷ್ಟೊತ್ತಷ್ಟದ್ರಲ್ಲಿ ಸುಸ್ತಾಗೋಯ್ತು ಗುರು. ಆಲ್ರೆಡಿ ಇನ್ನೂ ಇಷ್ಟೇ ಕವರ್ ಮಾಡಿರೋದು, ಇನ್ನೂ ತುಂಬ ಮೇಲೆ ಹತ್ತಬೇಕು. ಸರಿ, ಡಾರ್ಲಿಂಗ್ಸ್ ಕಂಪ್ಲೀಟ್ ಆಗಿ ಒಂದು ಸೆಕೆಂಡ್ ರೆಸ್ಟ್ ತೊಗೊತೀನಿ. ವ್ಯೂ ನೋಡಿ. ಒಂದು ನಿಮಿಷ ರೆಸ್ಟ್ ತೊಗೊಂಡು ಮಾಡ್ತೀನಿ. ಹತ್ಬಿಟ್ಟಿದ್ವಿ ನೋಡಿ. ಯಾರಿಲ್ಲ, ಅಂಗಡಿಯವರು ಇಲ್ಲ, ಯಾರಿಲ್ಲ. ನಿಮಗೋಸ್ಕರ ಅಂತಾನೆ ಮಾಡಿದ್ದೀನಿ. ಒಳಗಡೆ ಕಂಪ್ಲೀಟಾಗಿ ತೋರಿಸ್ತೀನಿ. ಒಂದು ನಿಮಿಷ ರಿಲ್ಯಾಕ್ಸ್ ಆಗಿಬಿಟ್ಟು ಇದು ಮಾಡ್ತೀನಿ. ಟೈಮಿಂಗ್ ತೋರಿಸ್ತೀನಿ. 14 ಮಿನಿಟ್ಸ್ ಆಗಿದೆ. ಸ್ಟಾಪ್ ವಾಚ್ ತೋರಿಸ್ತೀನಿ. ನನ್ನ ತಮ್ಮ ಇದ್ದಾರೆ, ಒಂದು ಸ್ವಲ್ಪ ಲೇಟಾಗಿ ಬರ್ತಾಯಿದ್ದಾನೆ, ಅವನ ಹತ್ರ ಇದೆ ಸ್ಟಾಪ್ ವಾಚ್. ಒಂದು ನಿಮಿಷ ಅಷ್ಟೇ ರಿಲ್ಯಾಕ್ಸ್ ಮಾಡಿಬಿಟ್ಟು ಮಾಡ್ತೀನಿ. ಡಾರ್ಲಿಂಗ್ಸ್, ಫುಲ್ ಮಂಜು, ಬ್ಯೂಟಿಫುಲ್. ಸೀರಿಯಸ್ ಆಗಿ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಇದೆ. ಇಷ್ಟೊತ್ತಿನಲ್ಲಿ ಬಂದರೆ ಸೂಪರ್ ಅಮೇಝಿಂಗು, ಸಖತ್ ಒಳ್ಳೆ ಅನುಭವ ಆಗುತ್ತೆ ನಿಮಗೆ. ಎಕ್ಸ್ಪೀರಿಯನ್ಸ್ ತೊಗೋಬೋದು, ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದರೂ ವಿಸಿಟ್ ಮಾಡ್ತೀರಂದರೆ ವಿಸಿಟ್ ಮಾಡಿ. ತುಮಕೂರಲ್ಲಿದೆ ಸಿದ್ರಬೆಟ್ಟ ಅಂತ. ಲೊಕೇಶನ್ ಹಾಕಿದ್ರು ಸಿಗುತ್ತೆ, ಗೂಗಲ್ ಮ್ಯಾಪಲ್ಲೂ ಸಿಗುತ್ತೆ. ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಾನು ಕೊಡ್ತೀನಿ, ಕಮೆಂಟ್ ಮಾಡಿ. ಆಮೇಲೆ ನಿಮಗೆ ಏನು ಅನಿಸುತ್ತೆ, ನಾನು ಯೂಶ್ವಲಾಗಿ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದರೆ ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಆಗ್ತಿತ್ತು ಅಂತ ಕಮೆಂಟ್ ಮಾಡಿಬಿಡಿ ಪ್ಲೀಸ್. ಹತ್ತಿದ್ದಕ್ಕಾದ್ರೆ ಕಮೆಂಟ್ ಮಾಡಿ. ಇತ್ತೀಚೆಗೆ ನೀವು ಕಮೆಂಟ್ ಮಾಡ್ತಾಯಿಲ್ಲ, ವೀಡಿಯೋ ಪೂರ್ತಿನ ನೋಡ್ತಾಯಿಲ್ಲ. ಬಟ್ ಇದು ಮಾತ್ರ ಆಸಮ್ ಆಗಿದೆ. ಅವ್ನು ಇನ್ನೂ ಬರ್ತಾನೆ ಇದ್ದಾನೆ. ಇದು ಲೇಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದ. ಅವನು ಸ್ಟಾಪ್ ವಾಚ್ ಎಷ್ಟು ಅಂತ ಗೊತ್ತಿಲ್ಲ ನೋಡಿ. ಅವ್ನು ಬರ್ತಾ ಇದ್ದಾನೆ ಅಲ್ಲಿ. ಈಗ ನೋಡ್ಬಿಟ್ಟು ಹೇಳ್ತೀನಿ. ಒಳಗಡೆ ನಿಮಗೆ ಅಂತಲೇ ತೋರಿಸ್ತೀನಿ. ಇನ್ನೂ ಯಾರೂ ಬಂದಿಲ್ಲ ನೋಡಿ. ಫುಲ್ ಅಂಗಡಿಯವರು ಇಲ್ಲ, ಯಾರಿಲ್ಲ. ಈಗ ಇನ್ನೊಂದು ಸ್ವಲ್ಪ ತೋಡಿ ಎಲ್ಲ ಹೆಂಗೆ ತುಂಬ್ಕೊತಾರೆ. ನಾವೇ ಫಸ್ಟ್ ಬಂದಿರೋದು. ಸೊ ವೆಯ್ಟ್ ಮಾಡಿ ಒಂದು ನಿಮಿಷ.
ಡರ್ಲಿಂಗ್ಸ್ ಇಲ್ಲಿ ನೋಡಿ 18 ಮಿನಿಟ್ಸ್ ತೋರಿಸ್ತಿದೆ. ಇದು ನಾರ್ಮಲಾಗಿ ನಾರ್ಮಲ್ ಪೀಪಲ್ ಹತ್ತಿದ್ರೆ 80 ನಿಮಿಷ, ಇನ್ನೂ ಜಾಸ್ತಿನೇ ಆಗುತ್ತಂತೆ. 20 ಮಿನಿಟ್ಸ್ ಮೇಲೆ ಆಗುತ್ತೆ ನೀವೆಲ್ಲ ರೆಸ್ಟ್ ತೊಗೊಂಡು ಮಾಡ್ತೀರ ಅಂದರೆ. ಬಟ್ ಸೊ ನಾನು ಬಂದುಬಿಟ್ಟು 14 ಮಿನಿಟೋ 15 ಮಿನಿಟೋ ತೊಗೊಂಡಿದ್ದೀನಿ ಅಂತ ನನ್ನ ತಮ್ಮ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ. ಬನ್ನಿ ಈಗ ಒಳಗಡೆ ಹೋಗೋಣ. ಅವನೊಂದು ಸ್ವಲ್ಪ ರೆಸ್ಟ್ ತೊಗೊತಾನೆ, ಅದಾದ್ಮೇಲೆ ಒಳಗಡೆ ಹೋಗ್ಬಿಟ್ಟು ನಿಮಗೆಲ್ಲ ಕ್ಲೀನಾಗಿ ಬ್ಲಾಗ್ ಮಾಡಿ ತೋರಿಸಿ. ಡರ್ಲಿಂಗ್ಸ್ ಇಲ್ಲಿ ನೋಡಿ, ಡೈಲಿ 24 ಗಂಟೆ ಈ ಥರ ನೀರು ಬರ್ತಾ ಇರುತ್ತೆ. ಫುಲ್ಲು ಗುಹೆ ಥರ ಇರುತ್ತೆ, ಒಳಗಡೆ ಹೋಗಬೇಕು. ಈ ಕಡೆ ತೆಗೆದು ಈ ಕಡೆ ಚೇಂಜಿಂಗ್ ರೂಮ್ ಎಲ್ಲ ಇದೆ. ಸರಿ, ಫುಲ್ ಬಕ್ಕೊಂಡು ಓಡಾಡಬೇಕು. ನಮ್ಮಂಥವ್ರು ಬಂದರೆ ಫುಲ್ಲು ಬಕ್ಕೊಂಡು ಓಡಾಡಬೇಕು. ಫುಲ್ಲು ನೀರು ಇಲ್ಲೆಲ್ಲ ನೀರು ಹೋಗ್ತಾಯಿದೆ, ಫುಲ್ ನೀರು ಹೋಗ್ತಾಯಿದೆ. ಮೆಟ್ಲು ಇರುತ್ತೆ, ಹುಷಾರಾಗಿ ಬರಬೇಕು, ಜಾಗ್ರತೆ ಅಷ್ಟೇ. ಯಾಕೆಂದರೆ ಯಾವತ್ತು ಎನಿ ಟೈಮ್ ಥರ ಇರುತ್ತೆ. ಇಲ್ಲಿ ಆಲ್ರೆಡಿ ಜನ ಬಂದುಬಿಟ್ಟಿದ್ದಾರೆ, ನಾವೇ ಸೆಕೆಂಡು. ನೋಡಿ ಬೆಟ್ಟ, ಆರಾಮಾಗಿ ದರ್ಶನ ಮಾಡ್ಬೋದು. ಜನ ತುಂಬ ಅವರ ಪೂಜೆ ಮಾಡ್ಕೊಂಡು ಹೋಗ್ತವ್ರೆ. ನಾವು ಇಲ್ಲಿ ಬ್ಯಾಗಿಗೆ ಕರ್ಕೊಂಡು ಬನ್ನಿ, ನಿಮ್ಗೆ ಫಸ್ಟ್ ದೇವ್ರು ತೋರಿಸ್ತೀನಿ. ದೇವ್ರ ದರ್ಶನ ಆಮೇಲೆ ಜನ ಬಂದರೆ ಕಷ್ಟ. ಇಲ್ಲಿ ನೀರು ಹೋಯ್ತಾರೆ, ಟಿಕೆಟು 10 ರೂಪಾಯಿ ನೋಡಿ. ಡರ್ಲಿಂಗ್ಸ್ ಇಲ್ಲಿ ಕೊಳ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಇದು ನೀರು ತುಂಬ್ಕೊಂಡ್ಬಿಟ್ಟಿದೆ. 24/7 ಇಲ್ಲಿ ನೀರು ಬರ್ತಾನೆ ಇರುತ್ತೆ ನೋಡಿ. ಇದು 24 ಗಂಟೆ ನೀರು ಬರುತ್ತಲ್ಲ, ಬರುತ್ತೆ ಫುಲ್ಲು ತಣ್ಣೀರು. ಸುರಂಗ ಇಲ್ಲೊಂದು ಗುಹೆ ಇದೆ ನೋಡಿ, ಕಾಣಿಸಲ್ಲ, ತುಂಬ ಒಳಗಡೆ ಇದೆ. ಇಷ್ಟೊಂದಲ್ಲಿ ಬಂದರೆ ನೀವೇ ಎಷ್ಟು ಬೇಕೋ ಅಷ್ಟು ನೀರು ಉಳ್ಕೊಂಡು ಮಾಡ್ಬೋದು. ನಾರ್ಮಲ್ ಟೈಮಲ್ಲಿ ಜನ ಇದ್ದಾಗ ಬಂದರೆ ಇದೆ ಈ ಥರ ಟೋಕನ್ ಕೊಡ್ತಾರೆ, ಟೋಕನ್ ತಗೊಂಡು ನೀರು ಬೀಸ್ಕೋಬೇಕು. ಸೊ ಬನ್ನಿ ನಾವು ಈಗ ಸ್ನಾನ ಮಾಡೋಣ. ನಾವು ಬೇಗ ಬಂದಿದ್ದೀವಿ, ನಾವೇ ಉಳ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಚಳಿಯಾಗಿದೆ. ಫುಲ್ ಚಳಿಯಾಗಿದೆ ಅಲ್ಲಿ. ಬನ್ನಿ ಹೇಳ್ತೀನಿ, ಸೂಪರ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ಚೇಂಜಿಂಗ್ ರೂಮ್ ಸಹ ಇದೆ, ಚೇಂಜಿಂಗ್ ರೂಮ್ ಸಹ ಇದೆ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಡರ್ಲಿಂಗ್ಸ್ ನಮ್ಮ ಅಣ್ಣನ ಮಕ್ಕಳು ನೀರು ಹೆಂಗಿತ್ತ, ನೀರು ಸ್ನಾನ ಮಾಡೋದ್ರಲ್ಲಿ ಹೆಂಗಿತ್ತು? ಸೂಪರ್ ಆಗಿತ್ತ, ತಣ್ಣಗಿತ್ತ ನೋಡಿ. ಡರ್ಲಿಂಗ್ಸ್ ಈಗ ಎಷ್ಟು ಜನ ಬಂದಿದ್ದಾರೆ, ತುಂಬ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನೋಡಿ. ನಮ್ಮಪ್ಪ ಹೆಂಗಿತ್ತು ನಿಮ್ಮದು ಬೇಡ ಹತ್ತದ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತು. ಎಷ್ಟು ನಿಮಿಷ ಆಯಿತು? ಎಷ್ಟು ನಿಮಿಷ ತಗೊಂಡ್ರಿ ನಾರ್ಮಲಾಗಿ? ಎಷ್ಟು ನಿಮಿಷ? ನಾರ್ಮಲಾಗಿ ಬರೋದು 15 ನಿಮಿಷ. ಇವತ್ತು ನಿಮ್ಮ ಹೆಂಗಸರಿಂದ ನಮ್ಮ ಧರ್ಮಪತ್ನಿಯವರ ಜೊತೆ ಬಂದಿದ್ದಕ್ಕೆ ಸ್ವಲ್ಪ ಜಾಸ್ತಿ ಅರ್ಧ ಗಂಟೆ. ದರ್ಶನ ಮಾಡ್ತೀವಿ ಡರ್ಲಿಂಗ್ಸ್.
ಇದು ಮಾತ್ರ ಖಾಲಿನಾಗಲ್ಲ. 24 ಗಂಟೆ ಎಷ್ಟೇ ಎತ್ಕೊಂಡು ಹೋದ್ರೂ ಆಟೋಮೆಟಿಕ್ಲಿ ನೀರು ಬರ್ತಾನೆ ಇರುತ್ತೆ ಕೆಳಗಡೆಯಿಂದ. ಇದು ಕೊಳ. ನೋಡಿ ಅದಕ್ಕೆ ಹೇಳಿ ದೊಡ್ಡ ಹುಡುಗರಿಗೆ ಎಟ್ಕಲ್ಲ ನೋಡ್ಲಾ ಒಂದು ನೋಡಿ ಅಷ್ಟೇ. ಅದಕ್ಕೆ ಹೇಳಿ ಏನು ಮಾಡ್ತೀವಿ ಇವಾಗ ಅಷ್ಟೇ. ಬಂದ್ಬಿಡಿ ಏನು ಮಾಡೋದು ಕಿಸ್ಕೊಂಡು ಅಷ್ಟೇ. ಬಾಳೆ ನೋಡ್ತಿದ್ದಂಗೆ ಕಿತ್ಕೊಂಡು ಹೋಗ್ತವೆ ಕೋತಿಗಳು. ಇದು ಬೆಳಗ್ಗೆ ಬರ್ಬೇಕಾದ್ರೆ ಇದ್ನೆಲ್ಲ ಹಿಂಗೆ ಕೂತಿದ್ದೆ ನೋಡಿ. ಒಂದು ಕೋತಿ ಇರಲಿಲ್ಲ, ಈಗ ಹೆಂಗಿದಾವೆ ಕೋತಿಗಳು. ಡಾರ್ಲಿಂಗ್ಸ್, ಈಗ ವ್ಯೂ ನೋಡಿ. ಇನ್ನೂ ಎಷ್ಟು ಗೊತ್ತಿಲ್ಲ ಟೈಮು, 7 ಗಂಟೆ ಅಷ್ಟೇ ಆಗ್ತಾರೆ. ನಾವು ಅಲ್ಲೇ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಕೇಳಿಕೆ. ಆ ದರ್ಶನ ಸೂಪರ್ ಆಯಿತು. ನೀವು ನೋಡಿದಂಗೆ ನೀವು ದರ್ಶನ ಮಾಡಿದ್ದೀರ ಅಂದ್ಕೊತೀನಿ. ಬಟ್ ಈಗ ವ್ಯೂ ಮಾತ್ರ ಸಖತ್ತಾಗಿದೆ. ಮಂಜು ಬೆಳಿಗ್ಗೆ ಸಖತ್ತಾಯಿತು. ಮಜಾ ಅದು ಸಿಕ್ಕಾಪಟ್ಟೆ ಜಾರತ್ತೆ. ಇಳಿಬೇಕಾದ್ರೆ ಹತ್ತತ್ತು ಸ್ವಲ್ಪ ಈಸಿ, ಇಳಿಬೇಕಾದ್ರೆ ಹುಷಾರಾಗಿ ಇಳಿಬೇಕು. ಜಾರದ್ರೆ ಅಷ್ಟು ಡುಮ್ ಅಮುಕು ಡುಮುಕು. ಪಾಪ ನಾವು ಹುಷಾರಾಗಿ ಇಳ್ದಿಲ್ಲ ಅಂದರೆ ಜೊತೆ ಇಳಿತು. ನಾವು ಹುಷಾರಾಗಿ ಇಳ್ದಿಲ್ಲ ಅಂದರೆ ಮುಕ್ಕಡ ಜಾರ್ತಾಯ್ತು. ನಾವು ಹತ್ತದಕ್ಕಿಂತ ಜಾಸ್ತಿ ಇಳಿಯೋದಕ್ಕೆ ಚಾಲೆಂಜ್ ಮಾಡಿದರೆ ಚೆನ್ನಾಗಿರುತ್ತೆ. ಪೂರ್ತಿ ಏನು ವ್ಲಾಗ್ ಮಾಡಲ್ಲ. ವಾ, ಏನಕ್ಕೆ ಕಾಣಿಸ್ತಲ್ಲ, ಫುಲ್ ಮಂಜು. ಡಾರ್ಲಿಂಗ್, ಸೀರಿಯಸ್ ಆಗಿ ಹೇಳ್ತೀನಿ, ಇದು ನೋಡೋಕೆ ಅದೃಷ್ಟ ಮಾಡಿದ್ದೀನಿ ಅನ್ಕೋತೀನಿ. ಫೋನಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಅಮೇಝಿಂಗ್. ಏನೋ ಅಂತ ಹೇಳ್ತೀವಿ, ಬಂದು ವಿಸಿಟ್ ಮಾಡಿ ಒಂದ್ಸತಿ. ಬೆಸ್ಟ್ ಪ್ಲೇಸ್. ಇಷ್ಟ ಆದರೆ ಬೇರೆಯವ್ರಿಗೂ ಹೇಳಿ. ಇದು ಅವ್ನು ಹಿಡ್ಕೋಬೇಕು ನಮ್ಮ ಹುಡುಗ. ಡಾರ್ಲಿಂಗ್ಸಿಗೆ ನೀವು ಫಸ್ಟ್ ಇದೆ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫಸ್ಟು ಈ ಥರ ಮೆಟ್ಲು ಇರಲಿಲ್ಲ. ಈಗ ಮೆಟ್ಲು ಹೊಸ್ದಾಗಿ ಹಾಕ್ಸಿರೋದು. ಫಸ್ಟ್ ನಾವೆಲ್ಲ ಅಲ್ಲಿಂದ ಹತ್ತತ್ತಿದ್ದು, ಅಲ್ಲಿ ಕಾಣಿಸ್ತಿದ್ದಿಲ್ಲ, ಹಿಂಗೆ ಹತ್ತತ್ತಿದ್ದು. ನಾನು ಚಿಕ್ಕ ಹುಡುಗ ಇರಬೇಕಾದ್ರೆ, ನೋಡಿ ಈ ವಯಸ್ಸಿರ್ಬೇಕಾದ್ರೆ ಅಲ್ಲಿಂದ ಹತ್ತೈತೆ. ಅಲ್ಲಿ ಚುರುಮುರಿ ಹಾಕೋರು, ಚುರುಮುರಿ ತಿನ್ಕೊಂಡು ಹತ್ತುತ್ತಾ ಇದ್ವಿ. ಸೊ ಡಾರ್ಲಿಂಗ್ಸ್, ಅಲ್ಲಿಂದ ಕೆಳಗಡೆ ಇಳಿದು ಬಂದಿದ ತಕ್ಷಣ ಇಲ್ಲಿ ಸ್ವಲ್ಪ ದೂರ ನಡ್ಕೊಂಬಂದರೆ ಇಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇದೆ. ಅಲ್ಲಿಗೆ ಬಂದಿದ್ದೀವಿ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಹೋಗೋಣ.それらが結ばれるのは真の像